ನಾವು ಎಷ್ಟು ಸಲ ಆಫೀಸಿಂದ ಬಂದಮೇಲೆ ಅಡುಗೆ ಮಾಡಿದ್ಮೇಲೆ ಕುತ್ಕೊಂಡಿದ್ದಾಗ ಸೋಫಾದ ಮೇಲೆ ಲಿವಿಂಗ್ ರೂಮಲ್ಲಿ ಎಷ್ಟು ಸಲ ನಾವು ಸ್ಕ್ರೋಲ್ ಮಾಡ್ತಿರ್ತೀವಿ ಬೈ ಡಿಫಾಲ್ಟ್. ಅದು ನೀವು 2 months 3 months 4 months ಬೇಬಿ ಈಸ್ ಕಾನ್ಸ್ಟೆಂಟ್ಲಿ ಇಂಟರ್ನಲೈಸಿಂಗ್ ಇಟ್, ಕಾನ್ಸ್ಟೆಂಟ್ಲಿ ಅದು ನೋಡ್ತಾ ಇದೆ, ಅಬ್ಸಾರ್ವ್ ನೋಡ್ತಾ. ಸೊ ಬೈ ದ ಟೈಮ್ ದ ಚೈಲ್ಡ್ ಇಸ್ 7 9 10 months ಅದೇನೋ ಇದೆಲ್ಲ ನಿಮ್ಮ ಕೈಯಲ್ಲಿ, ಅದು ನನಗೂ ಬೇಕು. ಸೊ ನಾವು ಚೇಂಜ್ ಆಗಬೇಕು ಫಸ್ಟು. ಸಿ, ಪೇರೆಂಟಿಂಗ್ ಈಸ್ ನಾಟ್ ಅಬೌಟ್ ಅವರ್ ಚಿಲ್ಡ್ರನ್. ಪೇರೆಂಟ್ಸ್ ಕೇಳ್ತಾರೆ, ಸರ್ ಅವ್ನು ಹಠ ಮಾಡ್ತಾನೆ, ಅವ್ನು ಕೇಳೋದಿಲ್ಲ ಸರ್ ಅಂತ. ಆ ಹಠ ಎಲ್ಲಿಂದ ರೀ ಬಂತು? ಜೀನ್ಸ್ ಯಾರು ರೀ ಯಾರ್ದು? ಅದು ಕೇಳ್ತೀನಿ ನಾನು. ನೀವು ನಿಮ್ಮ ಮಮ್ಮಿಗೆ ಮಾಡಿರೋ ಟಾರ್ಚರಿಗೆ ಕೊಡ್ತಾ ಇದ್ದ ನಿಮಗೆ ಅವ್ನು ತೊಗೊಳ್ಳಿ ಅಂತೀನಿ. ಸೊ ನಾವು ಫಸ್ಟ್ ಚೇಂಜ್ ಆಗಬೇಕು. ಸರ್ ನನ್ನ ಮಗ ಬುಕ್ಕೇ ಓದಲ್ಲ ಸರ್ ಅಂತ ಒಂದು 6 years ಬಾಯ್ ಕಂಪ್ಲೇಂಟ್ ಮಾಡಿದ್ರು. ಬುಕ್ ಓದಲ್ವಾ? ಯಾಕೆ ಬುಕ್ಸ್ ತರಲ್ಲ ನೀವು? ತರ್ತೀವಿ ಸರ್, ನಾನು ಬುಕ್ಕೆಲ್ಲ ಇಟ್ಟಿದ್ದೀನಿ ಸರ್. ಹೌದಾ, ಯಾಕಪ್ಪ ಬುಕ್ ಓದಲ್ಲ ಅಂತಿದ್ದ. ಸರ್ ನೀವು ಬುಕ್ ಓದಿದ್ರಾ? ನನ್ನ ಫಾದರ್ ಕೇಳಿದೆ. ಸರ್ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ, ಅದೊಂದು ಪ್ರಾಜೆಕ್ಟ್ ನಡೀತಾ ಇದೆ US ಅದು ನಾನು ಸ್ವಲ್ಪ ಬರೋ ತನಕ 10 o'clock ಆಗಿಬಿಡುತ್ತೆ. ನನ್ನ ಓದೋ ಅಭ್ಯಾಸ ತುಂಬ ಇತ್ತು ಸರ್. ಇವಾಗ ಸರ್, my child will not do what I ask him to do. My child will only do what I will do. ನಾನು ಏನು ಮಾಡ್ತೀವಿ ನನ್ನ ಮಗು ಅದು ಮಾಡ್ತೆ. ನಾನು ಲೆಕ್ಚರ್ ಕೊಟ್ಟರೆ ಅವ್ನು ಆಗಲ್ಲ. ಅದು ಹೆಲ್ದಿ ಫುಡ್ ಇರಲಿ, ಹೆಲ್ದಿ ಹ್ಯಾಬಿಟ್ಸ್ ಇರಲಿ, ಬುಕ್ ಓದೋದಿರಲಿ, ಸ್ಲೀಪಿಂಗ್ ಆನ್ ಟೈಮ್ ಇರಲಿ, ಗ್ಯಾಜೆಟ್ ಯೂಸ್ ಮಾಡೋದು ಅವಾಯ್ಡ್ ಇರಲಿ, ಏನೇ ಇರಲಿ, ನಾನು ಫಸ್ಟ್ ಚೇಂಜ್ ಆಗ್ತಾ ಶುರು ಆದರೆ ಒಂದಲ್ಲ ಒಂದು ದಿನ ಅವ್ನು ಚೇಂಜ್ ಆಗ್ತಾನೆ.